ಸತ್ವಾಂ ನೈವಾಚ್ಯುತಃ ಸರ್ವಸ್ಯಾತ್ಯಯೇ ಸತ್ಯಪಿತ್ಯಜೇತ್. ಇದರಲ್ಲಿ ಶ್ರೀ ಶೀರ್ಷ ಗುಣದರ್ಪಣದ 6ನೇ ಶ್ಲೋಕದಲ್ಲಿ ಲಕ್ಷ್ಮೀದೇವಿಯನ್ನ ವರ್ಣನೆ ಮಾಡ್ತಾ ಯಹ ತ್ವಾಂ ಉರಸಿ ಧತ್ತೆ ಅಂಬ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ತಾಯಿಯೇ, ಯಾವ ಸರ್ವೋತ್ತಮನಾದಂತಹ ಪರಮಾತ್ಮ ನಿನ್ನನ್ನ ತನ್ನ ಎದೆಯಲ್ಲಿ ಧರಿಸಿದ್ದಾನೆ. ಕೌಸ್ತುಭ ದ್ಯುತಿ ಭಾಸಿತೆ, ನಿನ್ನ ಕಾಂತಿ ಹೇಗಿದೆ? ಕೌಸ್ತುಭದ ಮಣಿಯನ್ನ ಧರಿಸಿದ್ದೀಯಾ? ಕೌಸ್ತುಭ ಮಣಿಯ ಕಾಂತಿಯಿಂದ ಪ್ರಕಾಶಮಾನವಾಗಿದ್ದೀಯಾ? ಇಂತಹ ನಿನ್ನನ್ನ ಹೃದಯದಲ್ಲಿ ಧರಿಸಿದಂತಹ ಪರಮಾತ್ಮ ಎಂದೆಂದಿಗೂ ಬಿಡೋದಿಲ್ಲ. ಎಂದೆಂದಿಗೂ ಬಿಡೋದಿಲ್ಲ ಅನ್ನೋದಕ್ಕೆ ಎಂದೆಂದಿಗೂ ಬಿಡೋದಿಲ್ಲ ಅಂತ ಅರ್ಥ. ನಮಗೆ ಈ ಭೂಮಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಈ ಭೂಮಿಯ ಸಂಪರ್ಕ ಕೆಲವೊಮ್ಮೆ ಬಿಟ್ಟು ಹೋಗತ್ತೆ, ಮತ್ತೆ ಮತ್ತೆ ಬಿಟ್ಟು ಹೋಗತ್ತೆ. ನಾವು ಯಾವುದೋ ಒಂದು ಪ್ರದೇಶದಲ್ಲಿ ಇದ್ವು ಅಂತಾದ್ರೆ ಆ ಪ್ರದೇಶದ ಸಂಪರ್ಕವೇ ಕೆಲವು ಸಂದರ್ಭದಲ್ಲಿ ಮಾತ್ರ ಇರುತ್ತೆ. ಮತ್ತೆ ಕೆಲವು ಸಂದರ್ಭ ಆ ಪ್ರದೇಶದ ಸಂಪರ್ಕವನ್ನ ಕಳೆದುಕೊಂಡು ಬಿಡ್ತೇವೆ. ಆ ಪ್ರದೇಶದ ಸಂಪರ್ಕ ಹೋಗತ್ತೆ. ಅಷ್ಟೇ ಅಲ್ಲದೇನೆ ನಮಗೆ ಸ್ವರ್ಗ, ನರಕ, ಭೂಮಿ ಈ ಮೂರರ ಸಂಪರ್ಕ ಯಾವಾಗ್ಲೂ ಇರುತ್ತೆ. ಆದ್ರೆ ಬ್ರಹ್ಮದೇವರ ಪ್ರಳಯ ಕಾಲದಲ್ಲಿ ಈ ಮೂರರ ಸಂಪರ್ಕವು ಹೋಗಿ ಎಲ್ಲವನ್ನ ಬಿಟ್ಟು ಪರಮಾತ್ಮನ ಉದರದಲ್ಲಿ ಹೋಗಿ ಸೇರ್ಕೊಂಡಿರ್ತೇವೆ. ಆದ್ರೆ ಎಲ್ಲವೂ ನಾಶವಾಗುವಂತಹ ಜಗತ್ತಿನ ಪ್ರಳಯ ಕಾಲದಲ್ಲಿಯೂ ಕೂಡ ಪರಮಾತ್ಮ ನಿನ್ನನ್ನು ಬಿಡೋದಿಲ್ಲ. ಸಹ ತ್ವಾಂ ಅಚ್ಯುತಃ ಅತ್ಯಯೇ ಸತ್ಯಪಿ ನ ತ್ಯಜೇತ್. ನಿನ್ನ ಗಂಡ ಅವನಿಗೆ ಅಚ್ಯುತ ಅಂತ ಹೆಸರು. ಯಾಕೆ ಅಚ್ಯುತ? ಚ್ಯುತಿ ಇಲ್ಲದವನು ಆದ್ದರಿಂದ ಅವನು ಅಚ್ಯುತ. ಚ್ಯುತಿ ಅಂತಂದ್ರೆ ನಾಶ. ನಾಶವಿಲ್ಲದೆ ಇರುವಂಥವನು ಆ ಪರಮಾತ್ಮ. ಅವನಿಗೆ ಎಂದೆಂದಿಗೂ ನಾಶ ಇಲ್ಲ. ಅದರಿಂದಾಗಿ ನಿನಗೆ ಒಂದು ವೇಳೆ ನಾಶ ಬರುವ ಹಾಗೆ ಮಾಡಿ ನಿನ್ನ ಸಂಪರ್ಕವನ್ನು ಬಿಟ್ಟು ಬಿಟ್ಟಾನೋ? ಇಲ್ಲ. ಸಹ ಅಚ್ಯುತಃ ತ್ವಾಂ ಅತ್ಯಯೇ ಸತ್ಯಪಿ, ಪ್ರಳಯ ಕಾಲ ಸಮೀಪಿಸಿದಾಗಲೂ, ಪ್ರಳಯ ಕಾಲದಲ್ಲಿಯೂ ಇಡೀ ಜಗತ್ತಿನ ಎಲ್ಲ ಜೀವರ ಸಂಪರ್ಕವನ್ನು ತಾನು ಕಡೆದುಕೊಂಡು ಆಲದ ಎಲೆಯ ಮೇಲೆ ಕೂಸಿನ ಹಾಗೆ ಮಲಗಿದಂತಹ ಸಂದರ್ಭದಲ್ಲಿಯೂ ಕೂಡ ನ ತ್ಯಜೇತ್, ನಿನ್ನನ್ನ ಬಿಡೋದಿಲ್ಲ. ಇದು ಈ ಶ್ಲೋಕದ ಭಾವಾರ್ಥ. ಯಹ ತ್ವಾಂ ಉರಸಿ ಧತ್ತೆ ಅಂಬ, ಅಂಬ ತಾಯಿಯೇ, ಕೌಸ್ತುಭ ದ್ಯುತಿ ಭಾಸಿತೆ, ಕೌಸ್ತುಭ ಮಣಿಯ ಕಾಂತಿಯಿಂದ ಭೂಷಿತಳಾದವಳೆ. ತ್ವಾಂ ನಿನ್ನನ್ನ, ಯಹ ಯಾವ ಅಚ್ಯುತಃ ನಾಶರಹಿತನಾದಂತಹ ಪರಮಾತ್ಮನು ಪುರಸಿ ತನ್ನ ಎದೆಯಲ್ಲಿ ಧರಿಸಿದ್ದಾನೋ, ನಿನಗೆ ತನ್ನ ಶರೀರದ ಹೃದಯವನ್ನೇ ದೊಡ್ಡ ಭಾಗವನ್ನಾಗಿ ಮಾಡಿಕೊಟ್ಟಿದ್ದಾನೋ. ಸಹ ಅಚ್ಯುತಃ, ಆ ಅಚ್ಯುತನು ಸರ್ವಸ್ಯ ಅತ್ಯಯೇ ಸತ್ಯಪಿ, ಇಡೀ ಜಗತ್ತಿನ ಪ್ರಳಯವೇ ಸಮೀಪಿಸಿದರೂ ಕೂಡ ತ್ವಾಂ ನಿನ್ನನ್ನು ನೈವ ತ್ಯಜೇತ್, ಎಂದೆಂದಿಗೂ ತ್ಯಜಿಸುವುದಿಲ್ಲ. ಪರಮಾತ್ಮ ನಿನ್ನನ್ನ ಬಿಟ್ಟು ಕ್ಷಣಕಾಲದಲ್ಲಿಯೂ ಕೂಡ ಇರೋದಿಲ್ಲ. ಅದರಿಂದ ನಿತ್ಯಾವಿಯೋಗಿಗಳು, ಎಂದೆಂದಿಗೂ ವಿಯೋಗವನ್ನ ಅನುಭವಿಸದೆ ಇರುವವರು ಅಂತ ನೀವು ಪ್ರಸಿದ್ಧರಾಗಿದ್ದೀರಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಸ್ತ್ವಾಂ ಉರಸಿ ಧತ್ತೆಂಬ ಕೌಸ್ತುಭ ದ್ಯುತಿ ಭಾಸಿತೆ, ಸಹ ತ್ವಾಂ ನೈವಾಚ್ಯುತ ಸರ್ವಸ್ಯಾತ್ಯಯೇ ಸತ್ಯಪಿತ್ಯಜೇತ್. ಆ ಪರಮಾತ್ಮನು ಇಡೀ ಜಗತ್ತಿನ ಅತ್ಯಯೇ ಸತ್ಯಪಿ, ಅತ್ಯಯ ಅಂತಂದ್ರೆ ಪ್ರಳಯ, ಪ್ರಳಯ ಕಾಲವೇ ಸಮೀಪಿಸಿದರೂ ಕೂಡ ನಿನ್ನನ್ನ ಅವನು ಬಿಡೋದಿಲ್ಲ.
ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಯಾರಿಗಾದ್ರೂ ಸಂಶಯ ಇತ್ತು ಅಂತಂದ್ ಹೇಳಿದ್ರೆ ಕೇಳಬಹುದು. ಯಾವ್ದಾದ್ರು ಪದಕ್ಕೆ ಅರ್ಥ ಗೊತ್ತಾಗಿಲ್ಲ ಅಂತ ಕೇಳಬಹುದು. ಶಬ್ದಗಳ ಅರ್ಥ ಹೇಳ್ತಾ ಹೋಗಿ ಸರ್. ಈಗ ಭಾವಾರ್ಥ ಆಯ್ತಾಯ್ತು. ಹಾ, ಯಹ ಅಂಬ ಇಡೀ ಜಗತ್ತಿಗೆ ತಾಯಿಯೇ, ಕೌಸ್ತುಭ ದ್ಯುತಿ ಭಾಸಿತೆ ಕೌಸ್ತುಭ ಮಣಿಯ ಕಾಂತಿಯಿಂದ ಭೂಷಿತಳಾದವಳೆ, ಯಹ ಯಾವ ಪರಮಾತ್ಮನು ತ್ವಾಂ ನಿನ್ನನ್ನ ಪುರಸಿ ತನ್ನ ಎದೆಯಲ್ಲಿ ಧತ್ತೆ ಧರಿಸಿದ್ದಾನೆಯೋ, ಸಹ ಅಚ್ಯುತಃ ಆ ಅಚ್ಯುತ ನಾಮಕನಾದ ಪರಮಾತ್ಮನು ತ್ವಾಂ ನಿನ್ನನ್ನ ಸರ್ವಸ್ಯ ಇಡೀ ಜಗತ್ತಿನ ಅತ್ಯಯೇ ಸತ್ಯಪಿ ಪ್ರಳಯ ಕಾಲವು ಸಮೀಪಿಸಿದರೂ ಕೂಡ ನೈವ ತ್ಯಜೇತ್ ಎಂದೆಂದಿಗೂ ಬಿಡುವುದಿಲ್ಲ. ಇಡೀ ಜಗತ್ತಿನ ಪ್ರಳಯವಾದರೂ ಕೂಡ ನಿನ್ನನ್ನ ಪರಮಾತ್ಮ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸರ್, ಈಗ ಪರಮಾತ್ಮ ಧರಿಸಿದ ಕೌಸ್ತುಭಮಣಿಯ ಇದರಿಂದ ಪ್ರಕಾಶದಿಂದ ಇವಳು ಪ್ರಕಾಶಿತವಾದವಳು, ಅಥವಾ ಇವಳಿಗೆ ಇದೆಯೋ ಕೌಸ್ತುಭಮಣಿ ಇದೆಯೋ? ಇಲ್ಲ ಇಲ್ಲ, ಕೌಸ್ತುಭ ಮಣಿ ಪರಮಾತ್ಮನ ಎದೆಯಲ್ಲಿ ಇದೆ. ಅದನ್ನ ಧರಿಸಿಕೊಂಡವನು ಪರಮಾತ್ಮ. ಆ ಪರಮಾತ್ಮ ಧರಿಸಿದ ಕೌಸ್ತುಭ ಮಣಿ ಹೃದಯದಲ್ಲಿರತ್ತೆ. ಆ ಹೃದಯದಲ್ಲಿಯೇ ಇವಳು ಇದ್ದಾಳೆ. ಆ ಮಣಿಯ ಪ್ರಕಾಶದಿಂದ ಇವಳು ತೋರ್ತಾ ಇದ್ದಾಳೆ, ಕಂಗೊಳಿಸ್ತಾ ಇದ್ದಾಳೆ. ಸರಿ ಸರ್. ಆಚಾರ್ಯರೇ, ಎಸ್ತ್ವಾ ಮುರಸಿ ದತ್ತೆಂಬ ಅಂದ್ರೆ ಮತ್ತೊಂದ್ಸತಿ ಹೇಳಿ ಆಚಾರ್ಯ. ಯಹ ಯಾವ ಪರಮಾತ್ಮನು ತ್ವಾಂ ನಿನ್ನನ್ನ ಉರಸಿ ಹೃದಯದಲ್ಲಿ ಧರಿಸಿದ್ದಾನೆಯೋ. ಅಲ್ಲ, ಉರಸಿ ಅಂದ್ರೆ ಎದೆಯಲ್ಲಿ ಅಂತ ಅರ್ಥ. ಹೃದಯದಲ್ಲಿ. ಅದಕ್ಕೆ ಯಾವ್ದು ವರ್ಡ್? ಧರಿಸಿದ್ದಾನು, ಹೃದಯದಲ್ಲಿ. ಧರಿಸಿದ್ದಾನು ಎಂಬುದಕ್ಕೆ ಸಂಸ್ಕೃತ ವರ್ಡ್ ಯಾವ್ದು? ಧತ್ತೆ ಧತ್ತೆ. ಗುರುಗಳೇ, ಸರ್ವಸ್ಯಾತ್ಯೆ ಅಂತ ಹೇಳಿ ಅಂದ್ರೆ ಸರ್ವಸ್ಯ ಇಡೀ ಜಗತ್ತಿನ ಅತ್ಯಯೇ ಪ್ರಳಯ ಕಾಲವು ಸಮೀಪಿಸಿದರು ಅಂತ ಅರ್ಥ. ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಹರಯೇ ನಮಃ.